ನಮ್ಮ ಪಕ್ಷ ಅಲ್ಲ, ಜನರಲ್ಲಿ ಜಾಗೃತಿಯ ಅವಶ್ಯಕತೆ ಇದೆ. ಮಹಿಳಾ ಸಬಲೀಕರಣ ಆಗಲೇಬೇಕಾಗಿದೆ. ಆದಾಗ ಮಾತ್ರ ಅದು ದೇಶಕ್ಕೆ ಬೆಳವಣಿಗೆಗೆ, ದೇಶದ ಬೆಳವಣಿಗೆಗೆ, ಸಮಾನತೆಗೆ, ಸಮಾನ ಅವಕಾಶಗಳಿಗೆ ಗೌರವ ಸಿಕ್ಕಂಗಾಗತ್ತೆ. ಬಹಳ ವರ್ಷಗಳ ಹೋರಾಟ, ತಪಸ್ಸು ಮತ್ತು ಹೆಣ್ಮಕ್ಕಳಲ್ಲಿ ನಾವು ಇದನ್ನು ಅರ್ಥ ಮಾಡಿಸುವಂಥ ಪ್ರಯತ್ನ ಮಾಡ್ತಾನೆ ಬಂದಿದ್ದೀವಿ. ಆದರೆ ಫಲ ಸಿಕ್ಕಲಿಲ್ಲ. ಇವತ್ತು ಪಾರ್ಲಿಮೆಂಟಲ್ಲಿ ಬಿಲ್ಲನ್ನು ತರ್ತಾರೆ, 33% ರಿಸರ್ವೇಷನ್ ಬಿಲ್ಲನ್ನು ಪಾಸ್ ಮಾಡ್ಕೊಳ್ಳೋವಾಗ ಏನೇ ಇದ್ದರೂ ಸೈಂಟಿಫಿಕ್ ಇರಲಿ, ಅನ್ಸೈಂಟಿಫಿಕ್ ಇರಲಿ, ಲೋಪದೋಷಗಳಿರಲಿ, ಚರ್ಚೆಗೆ ಅವಕಾಶ ಕೊಡಬೇಕಾಗಿತ್ತು. ಮೊದಲನೇ ಆದ್ಯತೆ ಹಿಂದೆ ಯಾವುದು ಪ್ರಪೋಸಲ್ ಇತ್ತು 2023ಯಲ್ಲಿ ಅವರಿಗೆ ಮುಂದೆ ಪ್ರಸ್ತಾವನೆ ಇದ್ದಿದ್ದು ಬರೀ ರಿಸರ್ವೇಷನ್ದು ತರಬೇಕಾಗಿತ್ತು. ಡಿಲಿಮಿಟೇಷನ್ಸ್ ಜೊತೆ ರಿಸರ್ವೇಷನ್ಸ್ ತರೋ ಅಂಥದ್ದು ಅವಶ್ಯಕತೆ ಇರಲಿಲ್ಲ, ಇವತ್ತಿಗೆ ಅವಶ್ಯಕತೆ ಇರಲಿಲ್ಲ. ಅದೇ ಬೇರೆ ಮಾನದಂಡದಲ್ಲಿ ಮಾಡ್ತಾರೆ, ಇದನ್ನೇ ಬೇರೆ ಮಾನದಂಡದಲ್ಲಿ ಮಾಡ್ತಾರೆ. ಸಮಾನತೆ ಅಂತ ಬಗ್ಗೆ ಹೇಳ್ತಾರೆ, ಗೌರವದ ಪ್ರಶ್ನೆ ಅಂತ ಮಾಡ್ತಾರೆ. ಎಲ್ಲೇ ಯಾವುದೇ ಕ್ಷೇತ್ರದಲ್ಲಿ ಹೆಣ್ಮಕ್ಳು ಓದಿ ತನ್ನ ಸ್ವಂತ ಪರಿಶ್ರಮ ಮತ್ತು ಪ್ರಯತ್ನದಲ್ಲಿ ಮಾತ್ರ ಕೆಲವೊಂದು ಹುದ್ದೆಗಳನ್ನು ಅಲಂಕರಿಸಲಿಕ್ಕೆ ಅವಕಾಶ ಆಗಿದೆ. ಬೇರೆ ಇನ್ಯಾವುದೂ ಸ್ವತಂತ್ರ ನಂತರ ಅಥವಾ ಸ್ವತಂತ್ರ ಪೂರ್ವದಲ್ಲಿ ತದನಂತರ ದಿನಗಳಲ್ಲಿ ಅವಳ ಅರ್ಹತೆಗೆ ಅವಕಾಶಗಳು ಕೂಡ ಸಿಕ್ಕಿಲ್ಲ. ಅದರ ಬಗ್ಗೆ ವ್ಯಾಪಕವಾಗಿ ಚರ್ಚೆ ಆಗಬೇಕಾಗತ್ತೆ. BJPಯ ಯಾವುದೇ ಒಂದು ಆಲೋಚನೆಯಲ್ಲಿ ಸತ್ಯಾಂಶ ಅದರಲ್ಲಿ ಹಿಂದೆ ಏನಿದೆ ಅನ್ನುವಂಥದ್ದನ್ನು ನಾವು ತಿಳ್ಕೊಬೇಕಾಗತ್ತೆ. ಅವರ ಉದ್ದೇಶ ಏನು ಮತ್ತು ಅದರ ಹಿಂದೆ ಇನ್ಯಾವ ಆಲೋಚನೆ ಇದೆ ಅನ್ನುವಂಥದ್ದು ಅರ್ಥ ಮಾಡ್ಕೊಬೇಕಾಗತ್ತೆ. ಮಹಿಳೆಯರ ಬಗ್ಗೆ ಪ್ರಾಮಾಣಿಕವಾಗಿರುವಂಥ ಅವರಿಗೆ ಗೌರವ, ಸಮಾನತೆ ಬಗ್ಗೆ ಹೆಚ್ಚಿನ ಅವರು ಪರಿಕಲ್ಪನೆ ಇಟ್ಕೊಂಡಿದ್ರೆ ಅದಕ್ಕೆ ಒಂದೇ ಒಂದು ಬಿಲ್ ತರಬೇಕಾಯಿತು. 33% ರಿಸರ್ವೇಷನ್ದು ಮಾತ್ರ ಪ್ರೆಸೆಂಟ್ ಮಾಡಬೇಕಾಗಿತ್ತು ಪಾರ್ಲಿಮೆಂಟಲ್ಲಿ, ಚರ್ಚೆಗೆ ಅವಕಾಶ ಕೊಡಬೇಕಾಗಿತ್ತು. ಏನು ಏಳು ಬೀಳು ಒಳ್ಳೆಯದು ಕೆಟ್ಟದ್ದು ಯಾರು ಏನೇ ಚರ್ಚೆ ಮಾಡಿದ್ರು ಅದಕ್ಕೆ ಅವಕಾಶ ಮಾಡಿಕೊಟ್ಟು ಆ ಬಿಲ್ಲನ್ನು ಪಾಸ್ ಮಾಡುವಂಥ ಪ್ರಯತ್ನ ಮಾಡಬೇಕಾಯಿತು. ಅದರಲ್ಲಿ ಅವರ ಇಡನ್ ಅಜೆಂಡಾ ನಮಗೆ ಗೊತ್ತಿಲ್ಲ. ಅನ್ಸೈಂಟಿಫಿಕ್ ಆಗಿದೆ ಅಂತ ಎಲ್ಲ ವಿರೋಧ ಪಕ್ಷಗಳು ಕೂಡ ಅದನ್ನು ವಿರೋಧ ಮಾಡಿಸಿದೆ ಅನ್ನುವಂಥದ್ದನ್ನು ನಾವು ನಮ್ಮ ಜಿಲ್ಲೆಯ ಮಹಿಳಾ ಘಟಕ ಮತ್ತು ಎಲ್ಲ ತಾಲೂಕಿನ ಮಹಿಳೆಯರ ಸಂಘಟನೆಯ ಒಂದು ಇದರ ಮೇಲೆ ನಾವು ಇವತ್ತು ಪ್ರೆಸ್ ಮೀಟನ್ನು ಮಾಡ್ತಾ ಇದ್ದೀವಿ. ಕಾಂಗ್ರೆಸ್ ಪಕ್ಷ ಅಧಿಕೃತವಾಗಿ ಯಾಕೆ ವಿರೋಧ ಮಾಡಿದೆ ಅನ್ನುವಂಥದ್ದನ್ನು ಮಾಧ್ಯಮದ ಮುಂದೆ, ಪತ್ರಕರ್ತರ ಮುಂದೆ, ನಿಮ್ಮ ಮುಂದೆ ಹೇಳ್ಕೊಳ್ಳೋ ಅಂಥದ್ದನ್ನು ನಾವು ಮಾಡ್ತಾ ಇದ್ದೀವಿ. ಮಾಧ್ಯಮದ ಮುಂದೆ ಅವ್ರು ನಮ್ಮನ್ನು ಮುಜುಗರ ಮಾಡೋದಕ್ಕೆ ಚರ್ಚೆ ಮಾಡ್ತಾರೆ. ಅದೇ ಸಂಸತ್ ಅನ್ನೋದು ಇಡೀ ದೇಶದಲ್ಲಿ ಪವಿತ್ರವಾಗಿರುವಂಥ ಜಾಗ, ಅಲ್ಲಿ ಚರ್ಚೆ ಮಾಡೋದಕ್ಕೆ ಅವಕಾಶ ಕೊಡಬೇಕಾಯಿತು. ಕಳೆದ 70 ವರ್ಷಗಳಲ್ಲಿ ಯಾವ ಪಕ್ಷದಿಂದ ಲೋಪದೋಷ ಆಗಿದೆ, ಯಾವ ಪಕ್ಷ ಆಡಳಿತದಲ್ಲಿದ್ದಂಥ ಪಕ್ಷ ಅಭಿವೃದ್ಧಿ ಪರವಾಗಿತ್ತ, ಮಹಿಳೆಯರಿಗೆ ಗೌರವ ಕೊಡ್ತಾ ಇಲ್ವಾ, ಸ್ಥಾನಮಾನಗಳನ್ನು ಕೊಡೋ ಅವಕಾಶ ಅವರಿಗಿತ್ತ ಅಂತ. ಅವರ ಪಕ್ಷದಲ್ಲಿ ಯಾರಾದರೂ ಪ್ರಧಾನಮಂತ್ರಿಗಳಾಗಿದ್ದಾರಾ ಅಂತ ಕೇಳಿ, ಅವರ ಪಕ್ಷದಲ್ಲಿ ಮಹಿಳೆಯರು ಯಾರಾದರೂ ಪ್ರಧಾನಮಂತ್ರಿಗಳಾಗಿದ್ದಾರಾ ಅಂತ ಕೇಳಿ, ಪಕ್ಷದ ಉನ್ನತವಾಗಿರುವಂಥ ಸ್ಥಾನಗಳನ್ನು ಅಲಂಕರಿಸಿದಾರಾ ಕೇಳಿ. ನಮ್ಮ ಪಕ್ಷ ಅವಕಾಶ ಕೊಟ್ಟಿದೆ, ಗೌರವ ಕೊಟ್ಟಿದೆ, ಅದನ್ನು ಗೌರವಿಸ್ತಾ ಬಂದಿದೆ ನಮ್ಮ ಪಕ್ಷ. ನಾವು ಚರ್ಚೆಗೆ ಸಂಸತ್ತಲ್ಲಿ ಭಾಗವಹಿಸಲಿಕ್ಕೆ ರೆಡಿ ಇದ್ದೀವಿ. ಚರ್ಚೆಗೆ ಸಂಸತ್ತಲ್ಲಿ ಮಾತ್ರ ಉತ್ತರ ಕೊಡ್ತೀವಿ. ಪತ್ರಿಕೆಯಲ್ಲಿ ಹೇಳಬೇಕು, ನಾವು ಅಧಿಕೃತವಾಗಿ ಜಾಗೃತಿ ಮೂಡಿಸುವ ಅವಶ್ಯಕತೆ ಇದೆ. ಅದಕ್ಕೆ ನಾವು ಮಾಧ್ಯಮದ ಮುಂದೆ ಬಂದ ಸ್ಥಾನಮಾನ ಅರ್ಹತೆಯಿಂದ ಮಾತ್ರ ಸಿಗತ್ತೆ, ಕುಟುಂಬಕ್ಕೋಸ್ಕರ ಯಾವುದು ಸೀಮಿತ ಆಗಲ್ಲ. ಒಂದು ಸ್ಥಾನಮಾನ ಅರ್ಹತೆಗೆ ಮಾತ್ರ, ಅದು ಅರ್ಹತೆಗೆ ಮಾತ್ರ ಗೌರವ ಸಲ್ಲುತ್ತೆ, ಕುಟುಂಬಕ್ಕೆ ಅಂತ ಯಾವುದು ಸಿಕ್ಕಲ್ಲ. ಅರ್ಥ ಮಾಡ್ಕೊಳ್ಳಿ. ಎಲ್ಲರೂ ಕೆಲವೊಂದು ವಿಶೇಷವಾಗಿರೋ ಸ್ಥಾನಗಳನ್ನು ಅಲಂಕರಿಸ್ಲಿಕ್ಕೆ ಆಗಲ್ಲ, ಅದು ಅರ್ಹತೆ ಮೇಲೇನೆ ಅಲಂಕರಿಸ್ಲಿಕ್ಕೆ ಆಗತ್ತೆ. ಅರ್ಹತೆ ಮತ್ತೆ ಆ ಗೌರವವನ್ನು ಕಾಪಾಡ್ಕೊಳ್ಳುವಂಥ ದಕ್ಷತೆ ಯಾರಿಗಿರುತ್ತೆ ಮಾತ್ರ ಅವರ ಆ ಸ್ಥಾನನ ಅಲಂಕರಿಸ್ಲಿಕ್ಕೆ ಆಗತ್ತೆ. ಎಲ್ಲರಿಗೂ ಅವಕಾಶ ಇದೆ, ಎಲ್ಲರಿಗೂ ಅವಕಾಶ ಇದೆ, ಖಂಡಿತ ಇದೆ. ಪ್ರಜಾಪ್ರಭುತ್ವ ಇದೆ. ಸರ್, ಮನಮೋಹನ್ ಸಿಂಗ್ ಅವರಿಗೆ ಏನಕ್ಕೆ ಕೊಟ್ರು ಸರ್? ಅವ್ರ ಅರ್ಹತೆ ಆಗಿದೆ. ಚರ್ಚೆ ನಮ್ಮ ಮಧ್ಯೆ ಚರ್ಚೆ ಆಗ್ಲಿಕ್ಕೆ ಒಂದು ವಿಚಾರ ಬೇಕು ಅಂತ ಅದನ್ನ ಈ ರೀತಿಯ ಒಂಥರ ನಗಬಾಟ್ಲಾಗಿ 33% ಮಹಿಳೆಯರಿಗೆ ನ್ಯಾಯ ಕೊಡ್ತೀವಿ ಅಂತ ಮತ್ತೆ ಬೀದಿಗಳಿಗೆ ಚರ್ಚೆಗೆ ತಂದಿದ್ದಾರೆ. ಮಾಡಬೇಕು ಅನ್ನುವಂಥ ಸಂಕಲ್ಪ ಮಾಡಿದ್ರೆ ಬೇರೆ ರೀತಿಯೇ ಇದನ್ನ ಎಲ್ಲರನ್ನೂ ಕರೆದು ವಿಶ್ವಾಸಕ್ಕೆ ತಗೊಂಡು ಇದರ ಒಳ್ಳೆಯದೇನು, ಯಾವ ಕಾರಣದಿಂದ ನಾವು ಈ ಪ್ರಯತ್ನ ಮಾಡ್ತಾ ಇದ್ದೀವಿ, ಯಾಕೆ ಎಲ್ಲರ ಸಹಕಾರ ಬೇಕು, ಸಮ್ಮತಿ ಬೇಕು ಅಂತ ಚರ್ಚೆ ಮಾಡಿ ಸದನ ಪವಿತ್ರವಾಗಿರುವಂಥ ಸಂಸತ್ತದು.
ಇಡೀ ದೇಶದಲ್ಲಿ ಎಷ್ಟು ನಾವು 140 ಕೋಟಿ ಇದೀವೋ, ಎಷ್ಟು ಜನಸಂಖ್ಯೆ ಇದ್ದೇವೆ, ಅವ್ರ ಕಷ್ಟ ಸುಖ ನೋವು ನಲಿವು ಒಳ್ಳೆಯದು ಕೆಟ್ಟದನ್ನು ಚರ್ಚೆ ಮಾಡುವಂಥ ಪವಿತ್ರವಾಗಿರುವಂಥ ದೇಗುಲದಲ್ಲಿ ಅವಕಾಶ ತಂದಂಗೆ ತಂದು ಅದರ ಹಿಂದೆ ಬೇರೆ ಬೇರೆ ಕಾರಣಗಳನ್ನು ಇಟ್ಕೊಂಡು ಈ ರೀತಿ ಆಭಾಸವನ್ನು ಮಾಡ್ತಾ ಇದ್ದಾರೆ. ಹೆಚ್ಚಿಗೆ ನಮ್ಮ ರಾಜ್ಯದ ಹೆಣ್ಮಕ್ಕಳು ಮಹಿಳಾ ಕಣ್ಮಣಿಗಳು ಅರ್ಥ ಮಾಡ್ಕೋಬೇಕಾಗಿದೆ. ಸರ್ಕಾರದ ಉದ್ದೇಶಗಳನ್ನು ಅರ್ಥ ಮಾಡ್ಕೊಬೇಕಾಗತ್ತೆ, ದುರುದ್ದೇಶಗಳನ್ನು ಅರ್ಥ ಮಾಡ್ಕೊಬೇಕಾಗತ್ತೆ. ನ್ಯಾಯವನ್ನು ಕೊಡೋ ರೀತಿಯಲ್ಲೇ ಕೊಟ್ಟು ಅವರು ಯಾವ ಈ ವಿಚಾರನ ಮಹಿಳೆಯರಿಗೆ ನ್ಯಾಯ ಕೊಡ್ತೀವಿ, 33% ರಿಸರ್ವೇಷನ್ ಕೊಡ್ತೀವಿ ಅಂತ ಚರ್ಚೆಗೆ ಅವಕಾಶವನ್ನು ಮಾಡಿದ್ದಾರೆ ಬಿಟ್ಟರೆ ಅವರಲ್ಲಿ ನ್ಯಾಯ ಎಲ್ಲಿದೆ? ಕೊಡಲೇಬೇಕು ಅನ್ನೋ ಅಂಥ ಮನಸ್ಸಿದ್ರೆ ಅದಕ್ಕೆ ಆದ ತಯಾರಿಯನ್ನು ಮಾಡ್ತಾ ಇದ್ರು ಅನ್ನೋವಂಥ ಸತ್ಯನ ನೀವು ಅರ್ಥ ಮಾಡ್ಕೋಬೇಕು ಅನಿಸಿದ್ದಾರೆ. ಒಬ್ಬರು ಮಾಡಿದ್ರೆ, ಒಂದೇ ಪಕ್ಷ ಮಾಡಿದ್ರೆ ಸ್ವಾರ್ಥ ಆಗುತ್ತೆ. ಬರೀ ಕಾಂಗ್ರೆಸ್ ಪಕ್ಷನೇ ಅದನ್ನು ವಿರೋಧಿಸಿದೆ ಅಂದರೆ ಸ್ವಾರ್ಥ ಆಗುತ್ತೆ ಕಾಂಗ್ರೆಸ್ ಪಕ್ಷದ್ದು. ಎಲ್ಲ ವಿರೋಧ ಪಕ್ಷಗಳು ಬೇರೆ ಎಷ್ಟು ಪಕ್ಷಗಳಿದ್ದಾರೆ, ಎಲ್ಲರೂ ವಿರೋಧ ಮಾಡಿದಾರಲ್ಲ, ಯಾಕೆ ಪಾಸ್ ಆಗಲಿಲ್ಲ? ನಮಗೆ ಇವರು ಅನ್ಸೈಂಟಿಫಿಕ್ ಆಗಿ ಬಿಲ್ಲನ್ನು ಪ್ರೆಸೆಂಟ್ ಮಾಡ್ತಾರೆ ಸಂಸತ್ತಲ್ಲಿ ಅಂತ ನಾವು ಮೊದಲೇ ತಿಳ್ಕೊಂಡಿರಲಿಲ್ಲ. ಕಾಂಗ್ರೆಸ್ ಪಕ್ಷ ಮೊದಲೇ ತಿಳ್ಕೊಂಡಿರಲಿಲ್ಲ. ಏನೇ ಇದ್ರೂ ದೃಷ್ಟಿಕೋನ. ಆಮೇಲೆ ನೀವು ಕಾಂಗ್ರೆಸ್ ಪಕ್ಷ ವಿಫಲ ಅಂತ ಹೇಳ್ತೀರಲ್ಲ, ನಾವು ಕೆಲವೊಂದು ಯೋಜನೆಗಳನ್ನು ಮಹಿಳೆಯರಿಗೆ ತಂದಿದ್ದೀವಿ. ನೀವು ಯಾರಾದರೂ ಪ್ರಶ್ನೆ ಮಾಡಿ ನೋಡೋಣ, ಮಹಿಳೆಯರಿಗೆ ಅದು ಗೌರವವಾಗಿ ಮುಟ್ತಾ ಇದೆಯಾ ಇಲ್ವಾ ಅಂತಂದ್ಬಿಟ್ಟು ಹೇಳ್ತಾ ಇದ್ದೀರಲ್ಲ. ಕಾಂಗ್ರೆಸ್ ಪಕ್ಷ ವಿಫಲ ಹೌದಾ? ಕಾಂಗ್ರೆಸ್ ಪಕ್ಷ ವಿಫಲ ಆಗಿದ್ರೆ ನಾವು ಹೆಣ್ಮಕ್ಳಿಗೆ ಏನೇನು ಸಂಕಲ್ಪ ಮಾಡಿದ್ದೀವಿ, ಕೆಲವೊಂದು ಕಲ್ಯಾಣ ಕಾರ್ಯಕ್ರಮಗಳನ್ನ ಅವರಿಗೆ ವ್ಯವಸ್ಥಿತವಾಗಿ ನ್ಯಾಯಯುತವಾಗಿ ಯಾವುದೇ ಲೋಪದೋಷ ಇಲ್ಲದೆ 1 ಕೋಟಿ ಜನಸಂಖ್ಯೆ ಹೆಣ್ಮಕ್ಳಿಗೆ ನಾವು ಪಾರದರ್ಶಕವಾಗಿ ಹೆಂಗೆ ಮುಟ್ಟಿಸ್ತೀವಿ? ನಮ್ಮ ಸಂಕಲ್ಪ ಅದು. ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮದಲ್ಲಿ ಮಹಿಳೆಯರಿಗೆ ಕೊಡ್ತಾ ಇರುವಂಥ ಸ್ಥಾನಮಾನ ಗೌರವ ಅದು. ಆ ಪರಿಕಲ್ಪನೆಯಲ್ಲಿ ಕಾಂಗ್ರೆಸ್ ಪಕ್ಷ ಯಾವತ್ತೂ ಹೆಣ್ಮಕ್ಕಳಿಗೆ ಗೌರವವನ್ನು ಕಾಪಾಡಿಕೊಂಡೇ ಬಂದಿದೆ. ಗೌರವವಾಗಿ ನಡ್ಕೊಳ್ಳೋ ಅಂಥ ವಿಚಾರದಲ್ಲಿ ಎಲ್ಲೂ ಲೋಪದೋಷ ಮಾಡಿಲ್ಲ. BJP ಅವರು ಈ ರೀತಿಯ ರಿಸರ್ವೇಷನ್ ಬಿಲ್ನ ಪ್ರೆಸೆಂಟ್ ಮಾಡ್ತಾರೆ ಸಂಸತ್ತಲ್ಲಿ ಅಂತ ಯಾರಿಗೂ ಅದರ ಅರಿವಿರಲಿಲ್ಲ.